ನಮಸ್ಕಾರ. ಇವತ್ತಿನ ವಿಶೇಷ ಬ್ಲಾಗ್ ಸ್ವಾಗತ. ಇವತ್ತಿನ ಬ್ಲಾಗ್ ಏನು ಅಂತ ಹೇಳಿ ತಮ್ಮನೆ ನೋಡಿ ತಿಳ್ಕೊಂಡಿದ್ದೀರಾ. ಇವತ್ತೇನು ಅಂತಂದ್ರೆ ಜಾನ್ ಡೀರಿ ವೆಹಿಕಲ್ ಏನಿದೆ, ಇದರ 5045D ವೆಹಿಕಲ್ ಏನಿದೆ, ಇದರ ಬಗ್ಗೆ ನಾವು ಮಾಹಿತಿ ತಿಳ್ಕೊಳ್ತೀವಿ. ಗೆಳೆಯರೆ, ಈ ಒಂದು ವಿಡಿಯೋ ಕಂಪ್ಲೀಟ್ ಆಗಿ ನೋಡಿ, ಕಂಪ್ಲೀಟ್ ಆಗಿ ಮಾಹಿತಿ ತಿಳ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಗೆಳೆಯರೆ, ಈ ಒಂದು ವಿಡಿಯೋನ ಶುರು ಮಾಡೋಣ. ಈ ಒಂದು ಟ್ರ್ಯಾಕ್ಟರ್ ಏನಿದೆ 46 HP ಟ್ರ್ಯಾಕ್ಟರ್ ಆಗಿರುತ್ತೆ. ಇದೇನು ಅಂತಂದ್ರೆ ಈ ಮಧ್ಯಮ ವರ್ಗದ ರೈತರು ಏನಿದ್ದಾರೆ ಅವರಿಗೆ ಇದು ಒಂದು ವರ ಅಂತಾನೆ ಹೇಳ್ಬೋದು. ಆಲ್ರೌಂಡರ್ ಟ್ರ್ಯಾಕ್ಟರ್ ಇದಲ್ಲ. ಈ ತರ ಒಂದು ಟ್ರ್ಯಾಕ್ಟರ್ ಇದೆಯಲ್ಲ, ಏನು ಅಂತಂದ್ರೆ ಇದು ದೊಡ್ಡದು ಅಲ್ಲ, ಆ ಕಡೆ ಸಣ್ಣದು ಅಲ್ಲ. ಏನು ಅಂತಂದ್ರೆ ಕರೆಕ್ಟ್ ಆಗಿ ನಮ್ಮ ಒಂದು ಇಂಡಿಯನ್ ಫಾರ್ಮರ್ಸ್ಗೆ ಕರೆಕ್ಟ್ ಆಗಿ ಆದ ಪ್ರಮಾಣದ ಶಕ್ತಿಯನ್ನು ಹೊಂದಿರುವಂತ ಟ್ರ್ಯಾಕ್ಟರ್ ಇವೆಲ್ಲ. ಯಾಕೆ ಅಂತಂದ್ರೆ ಈಗ ಸರ್ವಿಸ್ ವೈಸ್ ಆಗ್ಲಿ ಈ ತರ ಒಂದು 30 ಇಂದ 50 HP ಟ್ರ್ಯಾಕ್ಟರ್ಗಳೇನಿದೆ ಇವೆಲ್ಲ ಏನು ಅಂತಂದ್ರೆ ಮೈಲೇಜು ಇರುತ್ತೆ. ಪ್ಲಸ್ ಏನು ಅಂತಂದ್ರೆ ಸರ್ವಿಸ್ ಬಂದ್ರೆ ತುಂಬಾನೇ ಒಂದು ಕಡಿಮೆ ಖರ್ಚಲ್ಲಿ ಈ ಒಂದು ಸರ್ವಿಸ್ ಅಲ್ಲಿ ಆಗುತ್ತೆ. ಸೊ ಗೆಳೆಯರೆ, ಈ ಒಂದು ಟ್ರ್ಯಾಕ್ಟರ್ ಏನಿದೆ ಇದು 46 HP ಟ್ರ್ಯಾಕ್ಟರ್ ಆಗಿರುತ್ತೆ, 5056D. ಸೊ ಇದರ ಒಂದು ಮಾಹಿತಿಯನ್ನ ತಿಳ್ಕೊಳ್ಳೋಣ. ನೀವಿಲ್ಲಿ ನೋಡ್ತಿರೋದು ಜಾನ್ ಡೇರ್ 5045D ವೆಹಿಕಲ್ ಏನಿದೆ, ಈ ಒಂದು ಟ್ರ್ಯಾಕ್ಟರ್ನ ಶೇಪ್ ನೋಡ್ಬೋದು, ಈ ರೀತಿ ಇದೆ. ಇಲ್ಲಿ ನೋಡ್ತಿರ್ಬೋದು ಈ ಒಂದು ಹೆಡ್ಲೈಟ್ ಕಂಪ್ಲೀಟ್ಲಿ ಹ್ಯಾಲೋಜಿನ್ ಆಗಿರುತ್ತೆ, ಯಾವುದೇ ರೀತಿ LED ಲ್ಯಾಂಪ್ ಸಿಗಲ್ಲ ನಿಮಗೆ. ಹಾಗೇನೆ ಒಂದು ಜಾನ್ ಡಿರಿಯ ಒಂದು ಸಿಂಬಲ್ ಬರುತ್ತೆ. ವೆಹಿಕಲ್ದು ಫ್ರಂಟ್ ಪ್ರೊಫೈಲ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಹಾಗೇನೆ ಗೆಳೆಯರೆ, ಇಲ್ಲಿ ಒಂದು ಅಬ್ಸರ್ವ್ ಮಾಡಿರ್ಬೋದು, ಕೀ ಕೊಟ್ಟರು ಸಮೇತ ಕೀನ ಈ ತರ ಮುಚ್ಚಕ್ಕೆ ಕರೆಕ್ಟಾಗಿ ಒಂದು ರಬ್ಬರ್ ಸ್ಲಾಟ್ ಕೊಟ್ಟಿದ್ದಾರೆ. ಸೊ ನಿಮಗೆ